ಎಲ್ರಿಗೂ ನಮಸ್ತೆ. ನಮ್ಮ ಗಜೇಂದ್ರಗಡ ಮತ್ತು ಸುತ್ತಮುತ್ತಲಿರುವವರಿಗೆ ನಮ್ಮ ಕನಸು ಸೇವಾ ಫೌಂಡೇಶನ್ ಗಜೇಂದ್ರಗಡ ವತಿಯಿಂದ ಎಲ್ರಿಗೂ ಧನ್ಯವಾದಗಳು. ಮೊದಲೇದಾಗಿ ನಾನು ಈ ಹಿಂದೆ ನಿಮ್ಗೆ ಒಂದು ವಿಡಿಯೋ ಹಾಕಿದ್ದೆ. ನಮ್ಮ ಕನಸು ಸೇವಾ ಫೌಂಡೇಶನ್ನಲ್ಲಿ ಒಂದು ಸ್ಪರ್ಧಾತ್ಮಕವಾದಂಥ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಂಡಿದ್ದೀವಿ. ಆ ಕಾರ್ಯಕ್ರಮದ ದಿನಾಂಕವನ್ನು ನಾವು ನಿಮಗೆ ಕೊಟ್ಟಿದ್ದಿಲ್ಲ. ಅದಕ್ಕೋಸ್ಕರ ಇವಾಗ ಮತ್ತೊಂದು ಸಲ ನಿಮಗೆ ಹೇಳೋದೇನಪ್ಪ ಅಂತಂದ್ರೆ, ಮುಂದಿನ ತಿಂಗಳು ಅಂದರೆ ಜೂನ್ 10ನೇ ತಾರೀಕು ಒಳಗಾಗಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿದ್ರೆ ನಾವು ಸ್ಪರ್ಧೆಯ ದಿನಾಂಕವನ್ನು ಹೇಳ್ಬಿಟ್ಟಿದ್ದೀವಿ. ಈಗ ಆಲ್ರೆಡಿ ನಿಮಗೆ ಜೂನ್ 10ನೇ ತಾರೀಕು ಅಂತೇಳಿ 10ನೇ ತಾರೀಕು ಒಳಗೆ ನೀವು ಆದಷ್ಟು ಬೇಗ ಕೊಡೋದ್ರಿಂದ ಏನಾಗ್ತೈತ, ಇಲ್ಲಿ ಸಾಕಷ್ಟು ಜನ ಕೊಡಾತಾರ. ಇವಾಗ ಟೋಟಲಿ ಒಂದು 50 ಜನ ಇವಾಗ ಸುತ್ತಮುತ್ತ ಹಳ್ಳಿಯವರೆಲ್ಲ ಕೊಡೋದ್ರಿಂದ ಸಾಕಷ್ಟು ಜನಕ್ಕೆ ಅವಕಾಶಗಳು ಒಂದೊಂದ್ಸಲ ಸಿಗೋದಿಲ್ಲ. ಅದಕ್ಕೋಸ್ಕರ ಬೇಗ ನಿಮ್ಮ ಹೆಸರುಗಳನ್ನ ನೋಂದಾಯಿಸೋದ್ರಿಂದ ಏನಾಗ್ತೈತಿ, ಇಲ್ಲಿ ಎಷ್ಟೋ ಜನಕ್ಕೆ ಈ ಸರ್ಟಿಫಿಕೇಟ್ ವಿತರಣೆ ಇರ್ಬೋದು. ಆ ಸರ್ಟಿಫಿಕೇಟ್ ವಿತರಣೆಯಿಂದ ನಿಮಗ ಸಾಕಷ್ಟು ಸಾಲ ಸೌಲಭ್ಯಗಳನ್ನ ತಗೊಳಕ ಅನುಕೂಲ ಮಾಡಿಕೊಡುವಂತ ವ್ಯವಸ್ಥೆಗಳನ್ನ ನಮ್ಮ ಕನಸು ಸೇವಾ ಫೌಂಡೇಶನ್ ಮಾಡಿದೆ. ಇವತ್ತು ನಮ್ಮ ಸುತ್ತಮುತ್ತಲು ಹಳ್ಳಿಯವರಿಗೆ ಈ ಸದುಪಯೋಗ ತಗೋಬೇಕು ಅಂತೇಳಿ ತಮ್ಮಲ್ಲಿ ಈ ಹಿಂದೆ ವಿಡಿಯೋನ ನಾವು ಮಾಡಿ ನಾನು ನಿಮ್ಗೆಲ್ರಿಗೂ ಹೇಳಿದ್ದೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಈ ಒಂದು ಯೋಜನೆ ಹೆಂಗೈತಿ ಅಂತಂದ್ರ ಒಂದು ಸುವರ್ಣ ಅವಕಾಶ ಅಂತ ಅನ್ಕೋತೀನಿ ನಾನು. ಯಾಕಂತಂದ್ರೆ ನಮ್ಮ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಮಹಿಳೆಯರಿಗೆ ಸ್ವಾವಲಂಬ ಬದುಕುಗಳನ್ನ ನಾವು ಕಟ್ಕೊಳಕ ಅವಕಾಶಗಳ ಈ ಒಂದು ಮುಖಾಂತರ ಸರ್ಟಿಫಿಕೇಟ್ ಇರ್ಬೋದು, ಇವನ್ ನಾವು ತರಬೇತಿಗಳನ್ನ ಕೊಡ್ತಾ ಇರ್ತೀವಿ. ನೀವು ಸಾಕಷ್ಟು ನಮ್ಮ ಕಾರ್ಯಕ್ರಮದಲ್ಲಿ ನೋಡಿರ್ಬೋದು, ಕ್ಲಾಸಸ್ ನೋಡಿರ್ಬೋದು. ಇದ್ರೊಳಗ ನಾವೇನ್ ಮಾಡ್ತೀವಿ, ತರಬೇತಿಯನ್ನ ಕೊಟ್ಕೊಂತ ಹೋಗ್ತಿದ್ವಿ. ಅದ್ರ ಜೊತೆಗೆ ಸಾಕಷ್ಟು ಜನ ನಮ್ಗೆ ಏನ್ ಮಾಡಿದಾರ ಅಂತಂದ್ರ, ಮೇಡಮ್ ನಿಮ್ ಕ್ಲಾಸ್ ಜೊತೆಗೆ ನಾವು ನಿಮ್ ಕಡೆ ಕಲ್ತವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀರಾ ವಿನಃ ನಾವು ಕಲ್ತಿದೀವಿ ಎಷ್ಟೋ ಜನಕ್ಕೆ ನಮ್ಗೆ ಸರ್ಟಿಫಿಕೇಟ್ ವಿತರಣೆ ಸಿಗ್ತಾ ಇಲ್ಲ. ನಮಗೂ ಏನಾದ್ರೂ ಒಂದು ಸ್ವಾವಲಂಬ ಬದುಕುಗಳನ್ನ ನಾವು ಕಟ್ಕೋಬೇಕು ಅಂತಂದ್ರ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಅವರಿಗೋಸ್ಕರ ಈ ಒಂದು ಸುವರ್ಣ ಅವಕಾಶವನ್ನ ನಾವು ಒದಗಿಸ್ಕೊಡೋಣ ಅಂತ ಹೇಳಿ ಇದೇ ಜೂನ್ 10ನೇ ತಾರೀಕಿನಂದು ನಮ್ಮ ಈ ಸ್ಪರ್ಧಾ ಮುಖಾಂತರ ಈ ಕಾರ್ಯಕ್ರಮವನ್ನ ಏರ್ಪಡಿಸ್ಕೊಂಡಿದ್ವಿ. ತಾವೆಲ್ಲರೂ ಸುತ್ತಮುತ್ತ ಹಳ್ಳಿಯವರು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀವಿ.